ನ್ಯೂಸ್ಗೆ ಸ್ವಾಗತ. ಭಾಗ್ಯಶ್ರೀ ಸುನ್ಗಾರ್. ಗೋಕಾಕ್ ಹೆಸರು ಕೇಳಿದೊಡನೆ ನಮಗೆ ತಟ್ಟಂತ ನೆನಪಾಗುವುದು ಜಾರಕಿಹೊಳಿ ಫ್ಯಾಮಿಲಿ. ಈ ಸಾಹುಕಾರ ಅನ್ನೋ ಪದಕ್ಕೂ ಗೋಕಾಕ್ ನೆಲಕ್ಕೂ ಅವಿನಾಭಾವ ಸಂಬಂಧವಿದೆ. ಜಾರಕಿಹೊಳಿ ಬ್ರದರ್ಸ್ಗೆ ಸಾಹುಕಾರ ಅಂತ ಕರೆಯೋದು ವಾಡಿಕೆ. ದಶಕಗಳ ಹಿಂದಿನ ಇತಿಹಾಸದ ಪುಟಗಳನ್ನ ತೆರೆದು ನೋಡಿದಾಗ ಜಾರಕಿಹೊಳಿ ಸಾಹುಕಾರರಿಗಿಂತ ದೊಡ್ಡ ಸಾಹುಕಾರನೋರ್ವ ಗೋಕಾಕ್ ನೆಲದಲ್ಲಿ ಇದ್ದ ಅನ್ನೋ ಇತಿಹಾಸ ತೆರೆದುಕೊಳ್ಳುತ್ತೆ. ಆತ ಕೇವಲ ಸಾಹುಕಾರನಾಗಿರದೆ ಸರ್ಕಾರ್ ಅಂತ ಕರೆಸಿಕೊಳ್ತಿದ್ದ. ಜೊತೆಗೆ ಬ್ರಿಟಿಷ್ ರಾಜರಿಂದ ರಾಜ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದ. ಅಷ್ಟಕ್ಕೂ ರಾಜ ಚಕ್ರವರ್ತಿ ಬಿರುದನ್ನ ಪಡೆದ ಗೋಕಾಕ್ನ ಹುಲಿ ಯಾರು ಅಂತೀರಾ? ಈ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಸ್ನೇಹಿತರೆ, ಕರ್ತಂಟು ನಾಡು ಗೋಕಾಕ್ ಬ್ರಿಟಿಷರ ಕಾಲದಿಂದಲೂ ರಾಜಕೀಯವಾಗಿ ತನ್ನ ಪ್ರಾಬಲ್ಯವನ್ನ ಸಾಧಿಸುತ್ತಲೇ ಬಂದಿದೆ. ಇದೀಗ ಗೋಕಾಕ್ ನೆಲದಲ್ಲಿ ಜಾರಕಿಹೊಳಿ ಕುಟುಂಬದ ರಾಜಕೀಯ ಪ್ರಾಬಲ್ಯ ಬಹಳನೇ ಜೋರಾಗಿದೆ. ಒಂದು ರಾಜ್ಯ ಸರ್ಕಾರವನ್ನ ಅಲ್ಲಾಡಿಸೋ ಮಟ್ಟಿಗೆ ಜಾರಕಿಹೊಳಿ ಬ್ರದರ್ಸ್ ಬೆಳೆದು ನಿಂತಿದ್ದಾರೆ. ಬಹುಶಃ ಗೋಕಾಕ್ ನೆಲದಲ್ಲಿ ಅಂಥದ್ದೊಂದು ಶಕ್ತಿ ಅಡಕವಾಗಿರಬೇಕು ಅನ್ಸುತ್ತೆ. ಗೋಕಾಕ್ಕೂ ಈ ಸಾಹುಕಾರ ಶಬ್ದಕ್ಕೂ ಸಾಕಷ್ಟು ಅವಿನಾಭಾವ ಸಂಬಂಧವಿದೆ. ಸದ್ಯ ಗೋಕಾಕ್ನಲ್ಲಿ ಜಾರಕಿಹೊಳಿ ಸಾಹುಕಾರರ ಆಡಳಿತವಿದೆ. ಈ ಜಾರಕಿಹೊಳಿ ಸಾಹುಕಾರರು ಗೋಕಾಕ್ದ ರಾಜಕೀಯ ಶಕ್ತಿಯನ್ನ ಇಡೀ ರಾಜ್ಯಕ್ಕೆ ತೋರಿಸಿಯೂ ಆಗಿದೆ. ಆದ್ರೆ ಗೋಕಾಕ್ ಇತಿಹಾಸದ ಪುಟಗಳನ್ನ ಕೆಲವು ದಶಕಗಳ ಹಿಂದೆ ತಿರುವಿ ನೋಡಿದಾಗ ಸತ್ಯಪ್ಪ ಸಾಹುಕಾರ, ಜಮಖಂಡಿ ಸರ್ಕಾರ, ಅರಭಾವಿ ಒಡ್ಡರ ಸತ್ಯಪ್ಪ ಸಾಹುಕಾರ ಎಂಬ ಹೆಸರು ಪ್ರತಿಧ್ವನಿಸುತ್ತೆ. ಈಗಿನ ಬಹುತೇಕ ಯುವ ಸಮುದಾಯಕ್ಕೆ ಈ ಹೆಸರು ಗೊತ್ತಿಲ್ಲ. ಕಾರಣ ಅವ್ರ್ಯಾರು ಗೋಕಾಕ್ ಇತಿಹಾಸದ ಕುರಿತು ತಿಳಿದುಕೊಳ್ಳುವ ಗೋಜಿಗೂ ಹೋಗಿಲ್ಲ. ಆದ್ರೆ ಹಿರಿತಲೆಗಳಿಗೆ ಅರಭಾವಿಯ ಸತ್ಯಪ್ಪ ಸಾಹುಕಾರನ ಬಗ್ಗೆ ಸಾಕಷ್ಟು ಗೊತ್ತಿದೆ. ಗೋಕಾಕ್ ತಾಲೂಕಿನ ಅರಭಾವಿಯ ಈ ಒಡ್ಡರ ಸತ್ಯಪ್ಪ ಸಾಹುಕಾರನಿಗೆ ಕೇವಲ ಸಾಹುಕಾರ ಅನ್ನೋ ಒಂದೇ ನಾಮಪದ ಇರಲಿಲ್ಲ. ಆಗಿನ ಬ್ರಿಟಿಷರ ಕಾಲದಲ್ಲಿ ಜಮಖಂಡಿ ಸರ್ಕಾರ ಅಂತಲೇ ಕರೆಯಲಾಗ್ತಿತ್ತು. ಈ ಸತ್ಯಪ್ಪ ಸಾಹುಕಾರನ ಮೂಲ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಆಗಿದ್ರಿಂದ ಹಾಗೂ ಅವರ ಅಡ್ಡ ಹೆಸರು ಕೂಡ ಜಮಖಂಡಿ ಇದ್ದಿದ್ರಿಂದ ಎಲ್ಲರೂ ಅವರನ್ನ ಸತ್ಯಪ್ಪ ಸಾಹುಕಾರ್ ಅಥವಾ ಜಮಖಂಡಿ ಸರ್ಕಾರ ಅಂತಲೇ ಕರೀತಿದ್ರು. ಸ್ನೇಹಿತರೆ, ಸತ್ಯಪ್ಪ ಸಾಹುಕಾರನ ಸಾಮ್ರಾಜ್ಯ ಈಗಿನ ಜಾರಕಿಹೊಳಿ ಸಾಮ್ರಾಜ್ಯಕ್ಕಿಂತಲೂ ಬಾರಿ ಪವರ್ಫುಲ್ ಆಗಿತ್ತು ಅಂದ್ರೂ ಅತಿಶಯೋಕ್ತಿಯಾಗಲ್ಲ. ಯಾಕೆ ಅನ್ನೋದನ್ನ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಸ್ನೇಹಿತರೆ, ನೀವೆಲ್ಲ ಗೋಕಾಕ್ನಿಂದ ಘಟಪ್ರಭಾ ಕಡೆ ಹೊರಟ್ರೆ ಮಧ್ಯದಲ್ಲಿ ಅರಭಾವಿ ಗ್ರಾಮ ಸಿಗುತ್ತೆ. ಇದೆ ಅರಭಾವಿ ಗ್ರಾಮ ಸತ್ಯಪ್ಪ ಸಾಹುಕಾರ್ನ ಸೆಂಟರ್ ಪಾಯಿಂಟ್. ಈ ಮೇನ್ ರೋಡ್ ನಲ್ಲಿ ಓಡಾಡೋ ಬಹಳಷ್ಟು ಜನರಿಗೆ ರಸ್ತೆ ಪಕ್ಕದಲ್ಲಿರೋ 5 ಅಂತಸ್ತಿನ ಒಂದು ಹಳೆಯದಾದ ಅರಮನೆ ಸಿಗುತ್ತೆ. ಬಹಳಷ್ಟು ಜನ ಇದನ್ನ ನೋಡಿರ್ತೀರಿ. ಇದೇ ಮನೆ ಜಮಖಂಡಿ ಸರ್ಕಾರ ಅಂತಲೇ ಫೇಮಸ್ ಆಗಿದ್ದ ಸತ್ಯಪ್ಪ ಸಾಹುಕಾರನ ಭವ್ಯ ಅರಮನೆ. ಸ್ನೇಹಿತರೆ, ಸರಿಸುಮಾರು 1910ರ ಆಸುಪಾಸಿನಲ್ಲಿ ಕಟ್ಟಿರುವ ಈ ಭವ್ಯ ಅರಮನೆಗೆ ಶತಕದ ಆಯಸ್ಸು ಮುಗಿದಿದೆ. ಕೇವಲ ಗುಡಿಸಲುಗಳು ತುಂಬಿದ್ದ ಕಾಲವದು. ಶ್ರೀಮಂತರಷ್ಟೇ ಗಚ್ಚಿನ ಹಾಗೂ ಹಂಚಿನ ಮನೆಗಳನ್ನ ಕಟ್ಕೊಳ್ತಿದ್ರು. ಇಂತಹ ಸಮಯದಲ್ಲೇ ವಿದೇಶದಿಂದ ತಾಂತ್ರಿಕ ತಜ್ಞರನ್ನ ಕರೆಸಿ ನೆಲಮಾಳಿಗೆ ಸಹಿತ 5 ಅಂತಸ್ತಿನ ಮನೆ ನಿರ್ಮಿಸಿದ್ರು ಸತ್ಯಪ್ಪ ಸಾಹುಕಾರ್. ಸಿಮೆಂಟ್ ಇಲ್ಲದ ಅಂದಿನ ಕಾಲದಲ್ಲಿ ಕೇವಲ ಗಚ್ಚಿನಿಂದ ಮನೆಯನ್ನ ನಿರ್ಮಿಸಲಾಗಿದೆ. ಸ್ನೇಹಿತರೆ, ಮೊದಲಿಗೆ ಈ ಮನೆಯ ಕುರಿತಾದ ಒಂದಷ್ಟು ಸ್ವಾರಸ್ಯಕರ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ನಂತರದಲ್ಲಿ ಸತ್ಯಪ್ಪ ಸಾಹುಕಾರ್ನ ದರ್ಬಾರ್ ಹೇಗಿತ್ತು ಅನ್ನೋದನ್ನ ತಿಳಿಸ್ತೀವಿ. 5 ಅಂತಸ್ತಿನ ಈ ಭವ್ಯ ಅರಮನೆಯಲ್ಲಿ ನೆಲಮಹಡಿ ಸೇರಿದಂತೆ ಒಟ್ಟು 5 ಅಂತಸ್ತುಗಳಿವೆ. ಸುಮಾರು 40 ಕೋಣೆಗಳಿದ್ದು 5 ಅಂತಸ್ತಿನಲ್ಲಿ ಕೋಟ್ಯಾಂತರ ಮೌಲ್ಯದ ಸಾಗುವಾನಿ ಕಟ್ಟಿಗೆಯನ್ನ ಉಪಯೋಗಿಸಲಾಗಿದೆ. ಒಂದು ಅಂತಸ್ತಿನಿಂದ ಮತ್ತೊಂದು ಅಂತಸ್ತಿಗೆ ಹೋಗಲು ಸಾಗುವಾನಿ ಕಟ್ಟಿಗೆಯ ಮೆಟ್ಟಿಲುಗಳನ್ನ ಮಾಡಿದ್ದು, ಶೀಘ್ರವಾಗಿ ಮೇಲಿನ ಅಂತಸ್ತಿಗೆ ತೆರಳಲು ವಿಶಿಷ್ಟವಾದ ಗುಪ್ತ ಮೆಟ್ಟಿಲುಗಳಿವೆ. ಅಂದಿನ ಕಾಲದಲ್ಲೇ ವಿವಿಧ ವಿನ್ಯಾಸದ ಟೈಲ್ಸ್ ಅಳವಡಿಸಲಾಗಿದ್ದು ಇಂದಿಗೂ ಹೊಳೆಯುತ್ತಿವೆ.
ಒಳಗೆ 50ಕ್ಕೂ ಹೆಚ್ಚು ಬಾಗಿಲುಗಳಿದ್ದು ಯಾವ ಬಾಗಿಲು ಎಲ್ಲಿಗೆ ಸಂಪರ್ಕ ಕಲ್ಪಿಸುತ್ತದೆ ಎಂಬುದೇ ಗೊಂದಲವೆನಿಸುತ್ತದೆ. ಇನ್ನು ಮನೆಯ ನೆಲಮಾಳಿಗೆಯಲ್ಲಿ ದೊಡ್ಡದಾದ ಹಗೆ ಇದ್ದು ಅದರ ತುಂಬಾ ಬೆಳ್ಳಿ ನಾಣ್ಯಗಳನ್ನ ತುಂಬಿಡಲಾಗ್ತಿತ್ತು. ಸತ್ಯಪ್ಪ ಸಾವ್ಕಾರ್ ಅವರು ಅಂದಿನ ಮುಂಬೈ ಕರ್ನಾಟಕದ ಅತಿದೊಡ್ಡ ಶ್ರೀಮಂತರೆನಿಸಿಕೊಂಡಿದ್ದರಲ್ಲದೆ ಬೆಳಗಾವಿ ಸಾಂಗ್ಲಿ ಭಾಗದಲ್ಲಿ ಸಾರಾಯಿ ಗುತ್ತಿಗೆದಾರರಾಗಿದ್ರು. ಸರಿಸುಮಾರು 9,000 ಎಕರೆ ಜಮೀನು ಹೊಂದಿದ್ದ ಸತ್ಯಪ್ಪ ಸಾವ್ಕಾರ್ನ ಬಳಿ ನೂರಾರು ವಾಹನಗಳು ಹಾಗೂ ತನ್ನ ವೈಯಕ್ತಿಕ ಓಡಾಟಕ್ಕಾಗಿ ಬೆನ್ಸ್ ಕಾರು ಸೇರಿದಂತೆ ಹಲವು ವಿದೇಶಿ ಕಾರುಗಳನ್ನು ಇಟ್ಟುಕೊಂಡಿದ್ರು. ಬ್ರಿಟಿಷ್ ಸರ್ಕಾರದ ಆಡಳಿತದಲ್ಲಿ ತನ್ನದೇ ಪ್ರಭಾವ ಹೊಂದಿದ್ದ ಸತ್ಯಪ್ಪ ಸಾಹುಕಾರ ಕೊಡಗೈ ದಾನಿ ಅಂತಲೇ ಕರೆಸಿಕೊಳ್ತಿದ್ರು. ಬಳ್ಳಾರಿ ಜಿಲ್ಲೆಯ ಗಣಿಭೂಮಿ ಸೇರಿದಂತೆ ಬೆಳಗಾವಿ, ಹುಬ್ಬಳ್ಳಿ, ಸಾಂಗ್ಲಿ, ಕೊಲ್ಲಾಪುರ, ವಿಜಯಪುರ ಜಿಲ್ಲೆಯಲ್ಲಿ ಇದ್ದ ಸಾವಿರಾರು ಎಕರೆ ಜಮೀನನ್ನ ಹಲವರಿಗೆ ದಾನ ನೀಡುವ ಮೂಲಕ ಕೊಡಗೈ ದಾನಿ ಎನಿಸಿದ್ರು. ನೋಟುಗಳ ದರ್ಬಾರಿಲ್ಲದ ಅಂದಿನ ಕಾಲದಲ್ಲಿ ಸತ್ಯಪ್ಪ ಸಾವ್ಕಾರ್ನ ಮನೆಯಲ್ಲಿ ಟನ್ ಗಟ್ಟಲೆ ಚಿನ್ನ, ಬೆಳ್ಳಿ ಇತ್ತು ಅಂದ್ರೆ ಊಹಿಸಿಕೊಳ್ಳಿ ಹೇಗಿತ್ತು ಅರಬಾವಿ ಸತ್ಯಪ್ಪ ಸಾವ್ಕಾರ್ನ ದರ್ಬಾರ್ ಅಂತ. ಸತ್ಯಪ್ಪ ಸಾವ್ಕಾರ್ನ ಅಂದಿನ ದರ್ಬಾರ್ ಹೇಗಿತ್ತು ಅನ್ನೋದಕ್ಕೆ ಅತಿದೊಡ್ಡ ಮತ್ತೊಂದು ಉದಾಹರಣೆ ಅಂದ್ರೆ ಬ್ರಿಟಿಷ್ ರಾಜರಿಂದ ರಾಜ ಚಕ್ರವರ್ತಿ ಎಂಬ ಬಿರುದನ್ನ ಸತ್ಯಪ್ಪ ಸಾವ್ಕಾರ ಪಡೆದುಕೊಂಡಿದ್ರು. ಇಷ್ಟರ ಮೇಲೆ ಗೊತ್ತಾಗುತ್ತೆ ಅರಬಾವಿ ಸತ್ಯಪ್ಪ ಸಾವ್ಕಾರ್ನ ಸಾಮ್ರಾಜ್ಯ ಹೇಗಿತ್ತು ಅಂತ. ಬ್ರಿಟಿಷರಿಂದ ಕಿಂಗ್ ಎಂಪೈರ್ ಅಂತಲೇ ಕರೆಸಿಕೊಂಡಿದ್ದ ಸತ್ಯಪ್ಪ ಸಾಹುಕಾರ ಗೋಕಾಕ್ನ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಜಾರಿಗೆ ತಂದ ಉಳುವವನೇ ಒಡೆಯ ಎಂಬ ಕಾಯ್ದೆಯಡಿ ಸತ್ಯಪ್ಪ ಸಾವ್ಕಾರ್ನ ಸಾವಿರಾರು ಎಕರೆ ಜಮೀನು ಉಳುವವರ ಪಾಲಾಗಿ ಸದ್ಯ ಸತ್ಯಪ್ಪ ಸಾವ್ಕಾರ್ನ ಮರಿಮೊಮ್ಮಕ್ಕಳ ಪಾಲಿಗೆ 250 ಎಕರೆ ಜಮೀನು ಬಂದಿದೆ. ಸದ್ಯ ಸತ್ಯಪ್ಪ ಸಾವ್ಕಾರ್ ಕಟ್ಟಿಸಿದ ಆ ಭವ್ಯ ಅರಮನೆಯಲ್ಲಿ ಅವರ ಮರಿಮೊಮ್ಮಕ್ಕಳು ವಾಸಿಸುತ್ತಿದ್ದಾರೆ. ಸ್ನೇಹಿತರೆ, ಅದೇನೇ ಇರಲಿ, ತನ್ನದೇ ಛಾಪು ಮೂಡಿಸಿ ಇತಿಹಾಸದ ಪುಟಗಳಲ್ಲಿ ರಾರಾಜಿಸುತ್ತಿರುವ ಅರಬಾವಿಯ ಸತ್ಯಪ್ಪ ಸಾವ್ಕಾರ್ನಿಗೆ ಬಿಗ್ ನ್ಯೂಸ್ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್.